ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಈ ಬಾರಿ ಮಳೆಯಾಗದೆ ತೀವ್ರ ಸ್ವರೂಪದ ಬರಗಾಲ ಆವರಿಸಿದೆ. ಅದರಿಂದ ಎಚ್ಚೆತ್ತುಕೊಂಡಿರುವ ಸರ್ಕಾರ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ಮುಂದಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ವಿಪಕ್ಷಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಹೊಸ ಬೇಡಿಕೆಯನ್ನ ಇಟ್ಟಿವೆ. ಅದೇನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಣೆ. ರೈತರು ಮಾಡಿರೋ ಸಾಲ ಮನ್ನಕ್ಕೆ ವಿಪಕ್ಷ ನಾಯಕರ ಆಗ್ರಹ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಕೃಷಿಕರ ಬದುಕು ದುಸ್ತರವಾಗಿದೆ. ಆಗಸ್ಟ್ 26ರ ವೇಳೆಗೆ ಉತ್ತಮ ಮಳೆಯಾಗಬೇಕಿತ್ತು. ಆದರೆ 30% ಮಳೆ ಅಭಾವ ದಾಖಲಾಗಿದೆ. ದಕ್ಷಿಣ ಒಳನಾಡಿನಲ್ಲಿ 41%, ಮಲೆನಾಡಿನಲ್ಲಿ 35% ಹಾಗೂ ಉತ್ತರ ಒಳನಾಡಿನಲ್ಲಿ 31% ಮಳೆ ಅಭಾವ ಕಂಡುಬಂದಿದೆ. ಒಟ್ಟು 29 ಜಿಲ್ಲೆಗಳ 194 ತಾಲೂಕುಗಳಲ್ಲಿ ಮಳೆ ಅಭಾವವಿದ್ದು 13 ತಾಲೂಕುಗಳಲ್ಲಿ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ಕೇಂದ್ರದ ಮಾನದಂಡಗಳ ಆಧಾರದ ಮೇಲೆ ಮಳೆ ಅಭಾವ, ಬಿತ್ತನೆ ಪ್ರಮಾಣ, ಮಣ್ಣಿನ ತೇವಾಂಶ, ಅಂತರ್ಜಾಲ ಮಟ್ಟ ಹಾಗೂ ಆಣೆಕಟ್ಟುಗಳ ನೀರನ್ನ ಪರಿಶೀಲಿಸಿ ವರದಿ ಸಿದ್ಧಪಡಿಸಲಾಗಿದೆ. 84 ಲಕ್ಷ ಹೆಕ್ಟೇರ್ ಪೈಕಿ 60 ಲಕ್ಷ ಹೆಕ್ಟೇರ್ ಕೃಷಿಭೂಮಿ ಹಾಗೂ 3 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗಿವೆ. 132 ತಾಲೂಕುಗಳಲ್ಲಿ ಅಂತರ್ಜಾಲ ಕುಸಿದಿದ್ದು 2029 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಲಭ್ಯವಿರುವ ಮೇವು ಕೇವಲ 33 ವಾರಗಳಿಗೆ ಮಾತ್ರ ಸಾಕಾಗಲಿದ್ದು ಪಾವಗಡದಲ್ಲಿ 11 ವಾರಗಳ ಮೇವಷ್ಟೇ ಬಾಕಿಯಿದೆ. ನಮಗೆ 134 ತಾಲೂಕು ಈ ಫಸ್ಟ್ ಫೇಸ್ನಲ್ಲಿ ಈ ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅಂದಾಜು ಕ್ವಾಲಿಫೈ ಆಗ್ಬೋದು ಅಂತೇಳಿ ನಾವು ನಮಗೆ ಸಿಕ್ಕಿದ್ದ ಡೇಟಾ ಪ್ರಕಾರ ಅಂದಾಜು ಮಾಡಿದೋ 134. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ, ಆ್ಯಕ್ಚುಯಲ್ಸ್ ಏನಿದೆ ಅಂತೇಳಿ ಈ ನಾನು ಹೇಳಿದ ಪ್ಯಾರಾಮೀಟರ್ಸ್ಗಳನ್ನ ನೋಡೋದಕ್ಕೆ 134 ತಾಲೂಕಿಗೆ ಟೀಮ್ಗಳನ್ನು ಕಳಿಸಿದ್ದು. ಡಿ ಸಿಗಳು, ಅವರು ಅಲ್ಲಿನ ನಮ್ಮ ರೆವಿನ್ಯೂ ಆಫೀಸರ್ಸ್ ಎಲ್ಲ. ಆ ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134, 101 they have qualified to be declared as drought affected area. ಇತ್ತ ಸರ್ಕಾರ 101 ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸುತ್ತಿದ್ದಂತೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹರಿಹಾಯ್ದಿವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ನಾವು ಕೂಡ ಬರ ಅಧ್ಯಯನ ಮಾಡಿದ್ದೇವೆ. ರಾಜ್ಯದಲ್ಲಿ ಒಟ್ಟು 175 ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಬೇಕು. ಉದ್ಯೋಗವಿಲ್ಲದೆ ರೈತರು, ಕೂಲಿಕಾರರು ಗುಳೆ ಹೋಗುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತಿದೆ. ಸರ್ಕಾರ ತಕ್ಷಣವೇ ಗುಳೆ ತಡೆಯಲು ಕ್ರಮ ಕೈಗೊಳ್ಳಬೇಕು ಮತ್ತು ರೈತರ 1 ಲಕ್ಷ ರೂಪಾಯಿವರೆಗಿನ ಸಾಲವನ್ನ ತಕ್ಷಣವೇ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಈ ಗುಳೆ ಹೋಗೋ ಪದ್ಧತಿ ನಿಜಕ್ಕೂ ಆ ಜನ ಏನಿದ್ದಾರೆ ಅವ್ರಿಗೊಂಥರ ಸಾವು ಬದುಕಿನ ಹೋರಾಟ ಅಂತ ಅನಿಸುತ್ತೆ ನನಗೆ. ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸನೂ ಕೂಡ ಹಾಳಾಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವನ್ನು ಪ್ರಕಟಣೆ ಮಾಡಬೇಕು. ರೆವಿನ್ಯೂ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಡಬೇಕು. ಯಾರು ಹೋಗಬಾರ್ದು, ನಾವು ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೀರಿ ಅನ್ನೋದನ್ನು ಹೇಳಬೇಕು. ಆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಏನು ಮಾಡ್ತೀರಿ ಅನ್ನೋ ಬಗ್ಗೆ ಹೇಳಬೇಕು. ಈಗಾಗಲೇ ನಮ್ಮ BJP ತಂಡ ನಾವೆಲ್ಲ ಅಧ್ಯಯನ ಮಾಡಿದ್ಮೇಲೆ ಸಾಲ ಮನ್ನಾ ಮಾಡಬೇಕು, 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಬರಗಾಲದ ಛಾಯೆ ದಿನದಿಂದ ದಿನಕ್ಕೆ ಆವರಿಸುತ್ತಿದ್ದು ರೈತರು ಆತಂಕದಲ್ಲಿದ್ದಾರೆ. 101 ತಾಲೂಕುಗಳ ಘೋಷಣೆ ಸಾಲದು ಎಂದು ವಿಪಕ್ಷಗಳು ಸಮರ ಸಾರಿರುವಾಗ ಕೇಂದ್ರಕ್ಕೆ ವರದಿ ಸಲ್ಲಿಸಿ ಸಂಕಷ್ಟದಲ್ಲಿರುವ ರೈತರ ಕೈಹಿಡಿಯಲು ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.